ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಇವಾಗಲೇ ಗೊತ್ತಾಗಿದೆ. ಎಸ್, ನಾನು ಲಾಸ್ಟ್ ವೀಕಲ್ಲಿ ಒಂದು ಮಿನಿ ಬ್ಲಾಗ್ನ ಮಾಡಿದ್ದೆ ನನ್ನ ವಾಟರ್ ಕ್ಲೀನಿಂಗ್ ಬಗ್ಗೆ. ಸೊ ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಿಮ್ಮದು ಸಿಲ್ಕ್ ಸ್ಯಾರಿ ಬ್ಲೌಸ್ ಡಿಸೈನ್ಸ್ನ ತೋರಿಸಿ ಮೇಡಮ್ ಅಂತ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಯುಗಾದಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದಷ್ಟು ಟಿಪ್ಸ್ಗಳನ್ನ ಕೂಡ ಈ ಇದರಲ್ಲಿ ಲಾಗಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲನೇ ಟಿಪ್ ಏನಪ್ಪ ಅಂದರೆ, ಆಲ್ಮೋಸ್ಟು ನಮ್ಮ ಹತ್ರ ಇರೋ ಸಿಲ್ಕ್ ಸ್ಯಾರಿಗಳನ್ನ ನಾವು ಯಾವಾಗಲೂ ವೇರ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಅಕೇಶನಲ್ಲಿ ಒಂದ್ಸತಿ ಯೂಸ್ ಮಾಡ್ತೀವಿ. ಅದನ್ನು ಒಂದ್ಸತಿ ಮಿನಿಮಮ್ 6 ಮಂತ್ ಇಲ್ಲ 1 ಇಯರ್ಗೆ ಒಂದ್ಸತಿನಾದ್ರೂ ನಾವು ಸ್ವಲ್ಪ ಬಿಸಿಲು, ಸೂರ್ಯನ ಸಣ್ಣ ಬೆಳಕಿಗೆ ಹಾಕಿ ಇಲ್ಲ ಗಾಳಿಗೆ ಸ್ವಲ್ಪ ಹೊತ್ತು ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ತುಂಬ ದಿನ ಲೈಫ್ ಚೆನ್ನಾಗಿರತ್ತೆ. ಸೊ ತುಂಬ ಚೆನ್ನಾಗಿಯೂ ಇರುತ್ತೆ. ಇಲ್ಲ ಅಂದರೆ ಒಂಥರ ಡಾಟ್ ಥರ ಅಲ್ಲೆಲ್ಲೇನೆ, ಮತ್ತು ನಾವೆಲ್ಲ ಈ ವೇರ್ ಮಾಡಿದಾಗ ಸ್ವೆಟ್ ಆಗಿರ್ತೀವಲ್ವ, ಅದನ್ನೆಲ್ಲ ನೀಟಾಗಿ ಡ್ರೈ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ಬೇಗ ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಳಾಗತ್ತೆ. ಸೊ ಅದಕ್ಕೆ ನಾನು ಇವತ್ತು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇಲ್ಲ, ಸಿಲ್ಕ್ದು ಸ್ಯಾರೀಸ್ ಇನ್ನೊಂದಿನ ವಿಡಿಯೋ ಮಾಡ್ತೀನಿ, ನನ್ನ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಅಂತ. ಸೊ ಇವತ್ತು ಸಿಲ್ಕ್ ಬ್ಲೌಸ್ನ ಡಿಸೈನ್ನ ಸ್ವಲ್ಪ ಸಿಲ್ಕ್ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಒಂದಷ್ಟು ಕ್ಲಾತ್ ಆರ್ಗನೈಸರ್ನ ತರಿಸಿದ್ದೀನಿ. ಸೊ ಆನ್ಲೈನಲ್ಲಿ ತುಂಬ ಚೆನ್ನಾಗಿದೆ. ಈ ಥರ ಬ್ಲ್ಯಾಕ್ ಕಲರ್ದು ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನ ಪಿಂಕಲ್ಲಿ ಬುಕ್ ಮಾಡಿದ್ದು, ಅವರು ಬ್ಲ್ಯಾಕ್ ಕಳಿಸಿದ್ದಾರೆ. ಇಟ್ಸ್ ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಈ ಕಡೆ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ. ನನಗೆ ಇದು 5 ಪೀಸ್ ಬಂದಿದೆ, ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಸೊ ಇದರಲ್ಲೇ ನಾನಿವತ್ತು ಇದೇ ಒಂದು ಇದರಲ್ಲಿ ನಾನು ನನ್ನ ಎಲ್ಲ ಸಿಲ್ಕ್ ಸ್ಯಾರೀಸ್ ಬ್ಲೌಸ್ನೆಲ್ಲ ಆರ್ಗನೈಸ್ ಮಾಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಈ ಥರ ಇದೆ, ಎಲ್ಲ ಸಿಲ್ಕ್ ಸ್ಯಾರಿ ಬ್ಲೌಸ್ನೆಲ್ಲ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ಸ್ಯಾರಿ ಬ್ಲೌಸ್ ಎಲ್ಲ ಇದರಲ್ಲೇ ಇಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನನ್ನ ತೋರಿಸ್ತೀನಿ. ಇಲ್ಲಿ ಎಲ್ಲ ಸ್ಯಾರೀಸ್ನು ಈ ಕಡೆ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ, ಹ್ಯಾಂಗರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಿಲ್ಕ್ ಸ್ಯಾರೀಸು. ಬ್ಲೌಸು ಇದ್ರ ಜೊತೆನೇ ಇದ್ದರೆ ಸೊ ನಮಗೆ ಹಾಕುವಾಗ ತೆಗಿವಾಗ ಎಲ್ಲ ಫೋಲ್ಡಿಂಗ್ ಆಗತ್ತೆ ಅಂತ. ಸೊ ಈ ಥರ ಬೇರೆ ಸಪ್ರೇಟಾಗಿ ನಾನು ಸ್ಯಾರಿ ಬ್ಲೌಸಸ್ನ ಮಾತ್ರ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ತೋರಿಸ್ತೀನಿ. ಫಸ್ಟ್ ಒನ್ ಬ್ಲೌಸ್ ಬಂದು ಇದು ಪಿಂಕ್ ಈಸ್ ಮೈ ಫೇವ್ರೇಟ್ ಕಲರ್. ಸೊ ಇದು ಬಂದು ಎಲ್ಲ ನಾಟ್ ವರ್ಕು. ಪ್ಲೈನು ಸ್ಯಾರಿ ಬಂದು ಫುಲ್ಲು ಇದ್ರ ಥರ ಈ ಥರ ಇದೆ. ಈ ಥರ ಡಿಸೈನು ಆಲ್ ಓವರ್ ಸ್ಯಾರಿಗೆ ಬಂದಿದೆ. ಸೊ ನಾನು ಅದೇ ಥರ ಬ್ಲೌಸ್ಗೂ ಬರಬೇಕು ಅಂತ, ಬ್ಲೌಸಿಗೆ ಯಾವುದೇ ರೀತಿಯ ಬಾರ್ಡರ್ ಎಲ್ಲ ಏನೂ ಬಂದಿಲ್ಲ, ಪ್ಲೈನ್ ಬ್ಲೌಸ್ ಬಂದಿತ್ತು. ಸೊ ಹಾಗಾಗಿ ನಾನು ಇದನ್ನು ನಾಟ್ ವರ್ಕ್ ಮಾಡಿಸಿದ್ದೀನಿ. ಈ ಥರ ಫುಲ್ಲು ಇದು ಸಿಲ್ವರ್ ಕಲರಿಗೆ ನಾಟ್ ವರ್ಕ್ ಮಾಡಿಸಿದ್ದೀನಿ. ಪಿಂಕಿಗೆ ನಾಟ್ ವರ್ಕು ಸಿಲ್ವರ್ ಕಲರಲ್ಲಿ. ಸೊ ಆಮೇಲೆ ಕೆಳಗಡೆ ಒಂದು ಲೇಸ್ ಥರನೂ ಮಾಡಿಸಿದ್ದೀನಿ ಈ ಥರ ಹ್ಯಾಂಡಿಗೆ. ಇದು ಸ್ಲೀವು, ಇದು ಎಲ್ಬೋ ತನಕ ಸ್ಲೀವು. ಸೊ ಈ ಥರ ಇದೆ. ಮತ್ತು ಒಂದೊಂದು ಆಲ್ ಓವರ್ ಫುಲ್ಲು ಬ್ಯಾಕ್ಗೆ ಎಲ್ಲ ಕಡೆನೂ ಬ್ಯಾಕ್ ಬಂದು, ಆ್ಯಕ್ಚುಲಿ ಇದು ಬ್ಯಾಕ್ ಬಟನ್ನೇ, ಈ ಬ್ಲೌಸ್ ಕೂಡ ಬ್ಯಾಕ್ ಬಟನ್ ಆಗಿದೆ. ಸೊ ಈ ಥರ ಇದೆ. ಈ ಹೋಮ್ ಡಿಸೈನ್ ಬರುತ್ತಲ್ವಾ, ಸೊ ಹೌಸ್ ಡಿಸೈನು ಆ ಥರ ಇದು. ಈ ಥರ ನೆಕ್ನ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬಂದು ನಾನು ಬ್ಯಾಂಗ್ಳೂರಲ್ಲಿರುವಾಗ ನನ್ನ ಫ್ರೆಂಡ್ ಮಮತಾ ಅಂತ ಇದ್ದರು. ಸೊ ಅವ್ರ ಫ್ರೆಂಡ್ ಹತ್ರ ನನಗೆ ಮಾಡಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದು ಆಲ್ ಓವರ್ ಸ್ಯಾರಿ ಫುಲ್ಲು ಇದೇ ಥರ ಇದೆ. ಒಂಥರ ಟ್ರೀ ಡಿಸೈನ್ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಇದೆ, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಈ ಬ್ಲೌಸು, ಮತ್ತು ಇದ್ರದ್ದು ಡಿಸೈನ್ಸ್ ಎಲ್ಲ ನಂಗೆ ಸಖತ್ ಇಷ್ಟ. ಇದು ಮತ್ತು ನಾಟ್ ವರ್ಕ್ ಅಂತ ಇದು. ಸೊ ಇದು ಬಂದು ಒಂದು ಗ್ರೀನ್ ಇದು ಸಿಲ್ಕ್ ಸ್ಯಾರಿ, ಅದರದ್ದು ಕಾಂಬಿನೇಷನ್ನು ಬ್ಲೂ ಕಲರ್ ಬಂದಿದೆ. ಈ ಥರ ಇದೆ. ಇದಕ್ಕೆ ಜುಮ್ಕಾ ಡಿಸೈನ್ಸ್ ಈ ಥರ ಮೇಲ್ಗಡೆ ಲೀಫ್ ಡಿಸೈನು, ಕೆಳಗಡೆ ಜುಮ್ಕಾ ಡಿಸೈನ್ಸ್ನ ಮಾಡಿಸಿದ್ದೀನಿ. ಈ ಥರ ಇದೆ. ಇದೆಲ್ಲದೂ ಥ್ರೆಡ್ ವರ್ಕು. ಇದು ಬಂದು
ಮಷಿನ್ ವರ್ಕು, ಇದು ಹ್ಯಾಂಡ್ ವರ್ಕ್ ಅಲ್ಲ, ಇದು ಮಷಿನ್ ವರ್ಕ್ನ ಮಾಡಿಸಿದೆ. ಇದು ಅಷ್ಟೇ ನನಗೆ ತುಂಬ ಕಮ್ಮಿ ಬೆಲೆಗೆ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಸೊ ಜುಮ್ಕಾ ಡಿಸೈನ್ಸ್ ಇದೆ, ಅವಾಗೆಲ್ಲ ಸ್ವಲ್ಪ ಸಖತ್ ಫೇಮಸ್ಸು, ತುಂಬ ಚೆನ್ನಾಗಿ ಓಡ್ತಾ ಇತ್ತು. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಂಡಿದೆ. ಇದು ನೋಡಿ, ಆ್ಯಕ್ಚುಲಿ ಬ್ಯಾಕ್ಗೂ ಸೇಮ್ ಡಿಸೈನು ಈ ಥರ ಒನ್ ಸೈಡು, ಸೊ ಇಲ್ಲಿಗೆ ಮಾತ್ರ ಬರೋ ಥರ ಒನ್ ಸೈಡ್ ಬರೋ ಥರ ಈ ಥರ ಮಾಡಿಸಿದ್ದೀನಿ. ಇದು ಜುಮ್ಕಾ ಹಿಂದೆ ಈ ಥರ ಇದೆ. ಇದೆಲ್ಲದೂ ಥ್ರೆಡ್ ವರ್ಕು. ಇದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ, ಸೊ ಹಾಗಾಗಿ ಗ್ರೀನಲ್ಲಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಇದು ಸೇಮು ಸ್ಲೀವ್, ಈ ಕಡೆ ಸ್ಲೀವಿಗೆ. ಆಮೇಲೆ ಆಲ್ ಓವರ್ ಬ್ಯಾಕ್ ಫುಲ್ಲು ಈ ಥರ ಒಂದೊಂದು ಬುಟ್ಟ ಥರ ಬಂದಿದೆ, ಬುಟ್ಟ ಕಳಿಸ್ಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಇದು ಈ ಥರ ಇದೆ. ಇದೆಲ್ಲದೂ ಮಷಿನ್ ವರ್ಕು. ಮಷಿನ್ ವರ್ಕ್ ಆದ್ರೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ನನಗೆ ತುಂಬ ಇಷ್ಟ ಇದು. ನೆಕ್ಸ್ಟ್ ಒನ್ ಬಂದು ಈ ರೆಡ್ ಬ್ಲೌಸು. ಇದ್ರದ್ದು ಆ್ಯಕ್ಚುಲಿ ಇದ್ರ ಸ್ಯಾರಿ ಬಂದು ಗೋಲ್ಡ್ ಕಲರಲ್ಲಿದೆ. ಸೊ ಗೋಲ್ಡ್, ಸ್ವಲ್ಪ ಗೋಲ್ಡ್ ಥರ ಕಲರು, ಫುಲ್ಲು ಪ್ಲೈನ್ ಥರ ಸ್ಯಾರಿ, ಅದು ಸಾಫ್ಟ್ ಸಿಲ್ಕ್ ಸ್ಯಾರಿ, ಚೆನ್ನಾಗಿದೆ. ಇದು ಬಂದು ಫುಲ್ಲು ಹ್ಯಾಂಡ್ ವರ್ಕು, ಸ್ವಲ್ಪ ಹೆವಿ ವರ್ಕ್ ಅಂತಲೇ ಹೇಳ್ಬೋದು. ಆಲ್ ಓವರ್ ಫುಲ್ಲು ಸ್ಲೀವಿಗೆ ಈ ಥರ ಮಾಡಿಸಿದ್ದೀನಿ. ಇದು ಇಲ್ಲಿ ಕೆಳಗಡೆ ಬಂದು ಒಂದು ರೌಂಡು ಇದ್ರ ಥರ ಫ್ಲವರ್ ಡಿಸೈನು, ಫ್ಲವರ್ ವಿತ್ ಲೀಫು. ಈ ಸೆಂಟ್ರಲ್ ಒಂದೊಂದು ಕುಂದನ್ ವರ್ಕ್ನ ಮಾಡಿದ್ದಾರೆ. ಇದು ಸ್ವಲ್ಪ ಗೋಲ್ಡನ್ ಮತ್ತು ಅದು ಗ್ರೀನಿಶ್ ಥರ ಇದೆ. ಆ ಗೋಲ್ಡ್ ಸ್ಯಾರಿಗೆ ಒಂದೊಂದು ಬುಟ್ಟ ಥರ ಗ್ರೀನ್ ಬುಟ್ಟ ಬಂದಿದೆ, ಸ್ವಲ್ಪ ಪ್ಯಾರೆಟ್ ಗ್ರೀನ್ ಬುಟ್ಟ ಥರ. ನೆಕ್ಸ್ಟು ನಾನು ಸಿಲ್ಕ್ ಸ್ಯಾರಿದೆ ಒಂದು ಇದನ್ನ ಮಾಡಿದಾಗ ತೋರಿಸ್ತೀನಿ. ಸೊ ಇದು ಬಂದು ಈ ಥರ ಇದೆ. ಆಮೇಲೆ ಬ್ಯಾಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲದೂ ಹ್ಯಾಂಡ್ ವರ್ಕು. ಇದು ಸ್ವಲ್ಪ ಹೆವಿನೇ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ನಾನೆಲ್ಲ ಡಿಸೈನ್ಸ್ನ ನೋಡಿ ಸೆಲೆಕ್ಟ್ ಮಾಡಿ, ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಅವರಿಗೆ ಫೋಟೋ ಸೆಂಡ್ ಮಾಡಿದ್ದೆ, ಅದೇ ಥರ ಮಾಡಿಕೊಟ್ಟಿದ್ದಾರೆ. ಆಮೇಲೆ 2 ಟ್ಯಾಸಲ್ಸ್ ಕೂಡ ಮಾಡಿದ್ದಾರೆ. ಇದು ಈ ಥರ ಇದೆ, ರೌಂಡ್ ಶೇಪಲ್ಲಿ ಮಾಡಿಸಿದ್ದೀನಿ ಈ ಥರ. ಸೊ ಇದು ನನ್ನ ರೆಡ್ ಬ್ಲೌಸು, ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ, ಹಾಕಿದ್ರೆ ಹೆವಿ ಇದೆ, ಸ್ವಲ್ಪ ಒಂಥರ ಹೆವಿ ಅಂತ ಅನಿಸುತ್ತೆ. ಯಾಕೆಂದರೆ ಇದೆಲ್ಲದೂ ಆಮೇಲೆ ಈ ಮಣಿ ಇದೆಯಲ್ವಾ, ಸೊ ಇದು ಏನೂ ಆಗೋದಿಲ್ಲ. ಕೆಲವೊಮ್ಮೆ ನೀವು ವರ್ಕ್ ಮಾಡಿಸ್ಕೊಳ್ಳುವಾಗ ನೋಡಬೇಕು, ತುಂಬ ಡಾರ್ಕ್ ಕಲರ್ದು ಮಣಿಗಳನ್ನೆಲ್ಲ ಹಾಕಿಸ್ಕೊಳ್ಬಾರ್ದು. ಈ ಥರ ಸ್ವಲ್ಪ ಡಿಮ್ ಕಲರ್ ಅಂತಾರಲ್ವಾ, ಸೊ ಆ ಥರ ಸ್ವಲ್ಪ ಕಮ್ಮಿ ಇದಿರೋದನ್ನ, ಕ್ವಾಲಿಟಿ ಚೆನ್ನಾಗಿರೋದನ್ನ ನೋಡಿ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಏನೂ ಆಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಆಮೇಲೆ ಎಲ್ಲ ಬ್ಲೌಸ್ಗಳ್ನೂ ಅಷ್ಟೇ, ನಾನು ಕೆಲವೊಂದು ಬ್ಲೌಸ್ಗಳನ್ನ ಈ ಥರ ಹೆವಿ ವರ್ಕ್ ಇರೋದನ್ನ ಉಲ್ಟಾ ಫೋಲ್ಡ್ ಮಾಡಿ ಇಡಬೇಕು. ಸೊ ಉಲ್ಟಾ ಫೋಲ್ಡ್ ಮಾಡಿಟ್ರೆ ತುಂಬ ವರ್ಷಗಳ ತನಕ ಏನೂ ಹಾಳಾಗೋದಿಲ್ಲ. ಆಮೇಲೆ ಮೇನ್ ಥಿಂಗು, ಯಾವುದೇ ನಾವು ಸಿಲ್ಕ್ ಸ್ಯಾರಿ ಬ್ಲೌಸ್ನ ವೇರ್ ಮಾಡಿದಾಗ್ಲೂ ಅಷ್ಟೇ, ಒಂದು 10 ನಿಮಿಷ ಫಂಕ್ಷನಲ್ಲಿ, ಹಾಫ್ ಆನ್ ಅವರ್ ಫಂಕ್ಷನಲ್ಲಿ ಯಾವಾಗ ಹೋದ್ರೂ ಆದಷ್ಟು ಪ್ಯಾಡ್ನ ಯೂಸ್ ಮಾಡಿ. ಆವಾಗ ಬ್ಲೌಸ್ ಏನೂ ಹಾಳಾಗೋದಿಲ್ಲ. ತುಂಬ ಸ್ವೆಟ್ ಆಗ್ತೀವಿ, ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಿರೋದ್ರಿಂದ ಹೊರಗಡೆ 10 ನಿಮಿಷ ಆಚೆ ಹೋದ್ರೂ ಸಾಕು, ತುಂಬ ಸ್ವೆಟ್ ಆಗ್ತೀವಿ. ಸೊ ಅಂಥ ಟೈಮಲ್ಲಿ ಪ್ಯಾಡ್ನ ಯೂಸ್ ಮಾಡೋದ್ರಿಂದ ಎಲ್ಲ ಸಿಲ್ಕ್ ಸ್ಯಾರಿ ಬ್ಲೌಸ್ಗಳನ್ನ ನಾವು ತುಂಬ ದಿನದ ತನಕ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ಇಲ್ಲೆಲ್ಲ ಬ್ಲ್ಯಾಕ್ ಆಗೋಗುತ್ತೆ, ಮತ್ತು ಇದನ್ನು ವಾಶ್ ಮಾಡೋದಕ್ಕೂ ಆಗಲ್ಲ. ಒಂದು ಸತಿ ಡ್ರೈ ಕ್ಲೀನಿಗೆ ಕೊಟ್ಟು ಎಷ್ಟೊಂದು ಬ್ಲೌಸ್ನ ನಾನು ಹಾಳು ಮಾಡ್ಕೊಂಡಿದ್ದೀನಿ, ಅದು ಕಲರೇ ಫುಲ್ ಶೇಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಪ್ಯಾಡೆಡ್ನ ಯೂಸ್ ಮಾಡಿದೆ. ಆಲ್ಮೋಸ್ಟು ಇದನ್ನೆಲ್ಲ ನೀವು ನೋಡೇ ಇರ್ತೀರ, ಯಾಕೆಂದರೆ ಇದು ರೀಸೆಂಟಾಗಿ ನನ್ನ ರೀಸೆಂಟ್ ಬ್ಲೌಸ್ ಅಂತ ಹೇಳ್ಬೋದು. ಇದು ಇವಾಗ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಇದು ಅಷ್ಟೇ, ಇದು ಎಲ್ಲದು ಹ್ಯಾಂಡ್ ವರ್ಕು, ಹೆವಿ ವರ್ಕು, ಇದೆಲ್ಲದೂ ಪರ್ಲ್ ವರ್ಕ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಕಾಸ್ಟ್ಲಿ ಆದರೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲದೂ ಆಲ್ ಓವರು ಈ ಥರ ತಿಲ್ಕ ಥರ ಡಿಸೈನ್ಸು. ಇದು ಅಷ್ಟೇ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವರಿಗೆ ಸೆಂಡ್ ಮಾಡಿದ್ದೆ, ಈ ಥರ ಮಾಡಿಕೊಡ್ಬೇಕು ಅಂತ. ಎಸ್ ಮಾಡಿಕೊಡ್ತೀವಿ ಅಂತ ಮಾಡಿದ್ರು. ಫುಲ್ಲು ಇದು ಸ್ಯಾರಿ ಬಂದು ರೆಡ್ ಮತ್ತು ವೈಟ್ ಒಂದೊಂದು ಸ್ಟ್ರೈಪ್ಸ್ ಲೈನ್ ಬಂದಿದೆ. ಸೊ ಅದಕ್ಕೋಸ್ಕರ ಇದನ್ನ ಈ ಥರ ಅವ್ರಿಗೆ ಹೇಳಿದ್ದೆ ನಾನು, ಮುತ್ತು ಫಿನಿಶಿಂಗಲ್ಲಿ ಮಾಡಿಕೊಡ್ಬೇಕು, ವೈಟ್ ಕಲರ್ ಪರ್ಲ್ನ ಯೂಸ್ ಮಾಡಿ ಅಂತ. ಸೊ ಹಾಗಾಗಿ ಇದು ಪರ್ಲಲ್ಲಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಹೆವಿ ವರ್ಕು. ಆಮೇಲೆ ಫ್ರಂಟಲ್ಲೂ ಕೂಡ ಈ ಥರ ಒನ್ ಸೈಡು ಫ್ರಂಟಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ, ಒಂಥರ ವೇರ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ.
ಸೊ ಫಿಟ್ಟಿಂಗ್ ಆಲ್ಸೋ ನನ್ನ ಟೈಲರ್ ಒಬ್ರು ಇದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಲ್ಕೊಡ್ತಾರೆ, ಕ್ರೆಡಿಟ್ ಅವ್ರಿಗೂ ಹೋಗ್ಬೇಕು. ಆಮೇಲೆ ಇದನ್ನ ಯಾವಾಗಲೂ ರೌಂಡ್ ಶೇಪ್ ಒಂದೇ ಮಾಡೋದು ಬೇಡ ಅಂತ ಈ ಥರ ಡೈಮಂಡ್ ಶೇಪಲ್ಲಿ ಅವ್ರಿಗೆ ಹೇಳಿದೆ, ಈ ಥರ ಡೈಮಂಡ್ ಶೇಪಲ್ಲಿ ಮಾಡಿಕೊಡಿ ಅಂತ. ಇದೆಲ್ಲದೂ ಥ್ರೆಡ್ಡು. ಸೊ ಒಳಗಡೆ ಮಾತ್ರ ಒಂದು ಲೈನು ಈ ಥರ ಕಾಣಿಸ್ತಾ ಇದೆಯಾ, ಈ ಥರ ಸಾರಿ, ಒಂದು ಲೈನ್ ಬಂದು ಪರ್ಲ್ ಮಾಡಿದ್ದಾರೆ. ಆಮೇಲೆ ಇದೆಲ್ಲದು ಥ್ರೆಡ್ಡಿಂದ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹೆವಿ ವರ್ಕು, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದ್ರ ಸ್ಯಾರಿ ಕಲರ್ ಬಂದು ರೆಡ್ಡು. ತುಂಬ ಜನ ನೋಡಿರ್ತೀರ, ಈಗ ಯಾರಾದರೂ ಹೊಸ ನ್ಯೂಸ್ ಸಬ್ಸ್ಕ್ರೈಬರ್ ಇದ್ದರೆ ಗೊತ್ತಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ. ಇದು ಕೆಳಗಡೆ ಹ್ಯಾರಿ ವರ್ಕ್ ಅಂತೆ, ಈ ಥರ ಏನಂತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರ ಕ್ರಾಸ್ ಕಟ್, ಓಕೆ, ಕ್ರಾಸ್ ವರ್ಕ್ನ ಮಾಡಿ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ನೆಕ್ಸ್ಟ್ ಒನ್ ಬಂದು ಇದು ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಅಂತ ನಾನು ಮಾಡಿಸ್ಕೊಂಡಿದ್ದು ಹೆವಿ ವರ್ಕ್ ಡಿಸೈನು. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದು ಅಷ್ಟೇ ಥ್ರೆಡ್ ವರ್ಕು, ಬ್ಯಾಕ್ ಫುಲ್ಲು ಹ್ಯಾಂಡ್ ವರ್ಕು, ಥ್ರೆಡ್ ವರ್ಕು, ಮತ್ತು ಇಲ್ಲಿ ಬೀಡ್ಸು ಮಾಡಿಕೊಟ್ಟಿದ್ದಾರೆ, ಕುಂದನ್ ಬೀಡ್ಸ್ ಅಂತಾರೆ. ಸೊ ಇದು ಮತ್ತು ಒಂದೊಂದು ಲೈನು ಈ ಥರ ಸ್ಟೋನ್ ವರ್ಕ್ ಬಂದಿದೆ. ಸೊ ನೋಡಿ ಈ ಥರ ಇದೆ, ಈ ಥರ ಇದೆ ಫುಲ್ಲು. ಬ್ಯಾಕಿಗೆ ಡಿಸೈನ್ ಈ ಥರ ಇದೆ. ಸ್ಲೀವ್ಗೆ ಮಾತ್ರ ಸೂಪರ್ ಆಗಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಈ ಥರ ಒಂದು ನಿಮಿಷ, ಈ ಥರ ಇದೆ ಹೆವಿ ವರ್ಕ್. ಪೀಕಾಕ್ತು, ಎರಡೂ ಸೈಡು ಪೀಕಾಕು ಫೆದರ್ನ ತೆಗ್ದಿರೋ ಥರ ಈ ಥರದ್ದು. ಆ್ಯಕ್ಚುಲಿ ನಾನು ನಮ್ಮ ಟೈಲರಿಗೆ ಬರೀ ಅವ್ರಿಗೆ ಹೇಳಿದ್ದೆ ಅಷ್ಟೇ, ಚೆನ್ನಾಗಿ ಮಾಡಿಸ್ಕೊಡಿ, ಗೃಹ ಪ್ರವೇಶ ಇದೆ, ನೀವೇ ಡಿಸೈನ್ ಮಾಡಿಸಿ, ನನಗೆ ಬಂದು ನೋಡೋಕ್ಕೆಲ್ಲ ಟೈಮ್ ಇಲ್ಲ ಅಂತ. ಅವರು ಆ ಅಕ್ಕ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಅವರೇ ವರ್ಕ್ ಮಾಡಿಸಿ ನನಗೆ, ನಾನು ಇದನ್ನು ಗೃಹ ಪ್ರವೇಶ ಒಂದು 2-3 ಡೇಸ್ ಹಿಂದಿನ ದಿನ ಅವರು ನನಗೆ ಕರೆಕ್ಟಾಗಿ ಆ ಮೆಜರ್ಮೆಂಟ್ ಎಲ್ಲ ಸರಿ ಹೋಗುತ್ತಾ, ಒಂದ್ಸತಿ ಹಾಕೊಂಡು ನೋಡಿ ಬನ್ನಿ ಅಂತ ಕರೆದಿದ್ರು. ಅವಾಗ ಹೋಗಿ ನೋಡಿದಾಗ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಆಲ್ ಓವರ್ ಫುಲ್ಲು ಕಾಣಿಸ್ತಾ ಇದೆಯಾ, ಇದೆಲ್ಲದೂ ಥ್ರೆಡ್ ವರ್ಕು. ಇಲ್ಲಿ ಬಂದು ಬೀಡ್ಸ್ ವರ್ಕ್ ಮಾಡಿದ್ದಾರೆ, ಮಣಿ ಸಣ್ಣ ಸಣ್ಣದು ಮಣಿಗಳು, ಬೀಡ್ಸು, ಈ ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಹಾಕಿದ್ದಾರೆ. ಆಮೇಲೆ ಇದು ಒಂದು ಲೈನು ಸ್ಟೋನು ಮತ್ತು ಇದನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದ್ರ ಸ್ಯಾರಿ ಬಂದು ಒಂಥರ ಯಾವ ಕಲರ್ ಅಂದರೆ ಪಿಸ್ತಾ ಗ್ರೀನು ಅಲ್ಲ, ಬ್ಲೂ, ಸ್ಕೈ ಬ್ಲೂ ಥರ ಇದೆ. ಸೊ ತೋರಿಸ್ತೀನಿ ಅದನ್ನು, ಅದು ಅಷ್ಟೇ. ಇದು ಹೆವಿ ಸ್ಯಾರಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬ್ಲೌಸ್ ಅಂತೂ ನಂಗೆ ಸಖತ್ ಇಷ್ಟ. ಇದ್ರದ್ದು ಟ್ಯಾಸಲ್ಸ್ ಬಂದು ಈ ಥರ ಇದೆ. ಇದು ಆ್ಯಕ್ಚುಲಿ ಒಂದೇ ಸೈಡ್ ಮಾಡಿಬಿಟ್ಟಿದ್ದಾರೆ, ಎರಡೂ ಮಾಡಬೇಕಾಗಿತ್ತು, ಇದು ಒಂದೇ ಸೈಡ್ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಚೆನ್ನಾಗಿದೆ. ಈ ಥರ ಇದೆ. ಫ್ರಂಟಲ್ಲಿ ಕೂಡ ಒಂದು ಸೈಡ್ ಫ್ರಂಟಲ್ಲಿ ಈ ಥರ ಮಾಡಿದ್ದಾರೆ. ಇದು ಬಳ್ಳಿ ಥರ ಹೋಗಿ ಅದಕ್ಕೆ ಇದು ಬಂದು ಪಿಂಕ್ ಸ್ಯಾರಿ. ಇದು 1 ಫೀಟ್ ಬಾರ್ಡರ್ ಅಂತಾರಲ್ವ ಸ್ಯಾರಿ, ಆ ಥರ ಸ್ಯಾರಿ, ಅದಕ್ಕೆ ಈ ಥರ ವರ್ಕ್ನ ಮಾಡಿಸಿದ್ದೀನಿ. ಸೊ ಇದು ರೀಸೆಂಟಾಗಿ ಈಗೊಂದು ಯಾವುದೋ ಫಂಕ್ಷನಿಗೆ ನಾನು ವೇರ್ ಮಾಡಿದ್ದೆ. ಈ ಥರ ಇದೆ. ಇದಕ್ಕೆ ಫುಲ್ಲು ಥ್ರೆಡ್ ವರ್ಕು, ಆಲ್ ಓವರ್ ಬ್ಯಾಕ್ ಫುಲ್ಲು ಥ್ರೆಡ್ ವರ್ಕ್ ಮಾಡಿ, ಅದಕ್ಕೆ ಔಟ್ಲೈನ್ ಅಂತಾರಲ್ವಾ, ನೋಡಿ ಕಾಣಿಸ್ತಾ ಇದೆಯಾ, ಈ ಥರ ಇದು ಸಿಲ್ವರ್ ಅಲ್ಲ, ಒಂಥರ ಆಫ್ ವೈಟು, ಪಿಂಕ್ ಮತ್ತು ಆಫ್ ವೈಟು ಇದನ್ನು ಮಾಡಿದರೆ, ಔಟ್ಲೈನು ಈ ಬೀಡ್ಸ್ ಕೊಟ್ಟು ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಥರ ಇದೆ ಮಣಿ. ಆಮೇಲೆ ಇಲ್ಲಿ ಒಂದೇನೋ ಸುಮ್ಮನೆ ಈ ಥರ ಡಿಸೈನ್ನ ಮಾಡಿದ್ದಾರೆ, ಚೆನ್ನಾಗಿದೆ. ಕೆಳಗಡೆ ಇದು ಫುಲ್ಲು 1 ಫೀಟ್ ಬಾರ್ಡರ್ ಫುಲ್ಲು ಇದೇ ಥರ ಇದೆ, ತುಂಬ ಹೆವಿ ಬಾರ್ಡರು, ಚೆನ್ನಾಗಿದೆ ಸ್ಯಾರಿ. ಸೊ ನಾನು ನೆಕ್ಸ್ಟ್ ಸ್ಯಾರೀಸ್ ಮಾಡಿದಾಗ ತೋರಿಸ್ತೀನಿ. ಈ ಥರ ಇದೆ, ಈ ಥರ ಕಾಣಿಸ್ತಾ ಇದೆಯಾ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಕುಂದನ್ ವರ್ಕು, ಅದ್ರ ಸುತ್ತ ಈ ಥರ ಥ್ರೆಡ್ ಕುಂದನ್ ಬೀಡ್ಸ್ ಹಾಕಿ, ಇದ್ರ ಮಧ್ಯದಲ್ಲಿ ಕುಂದನ್ ಬೀಡ್ಸ್ ಹಾಕಿದರೆ, ಸುತ್ತ ಇಲ್ಲಿ ಒಂದೊಂದು ಥ್ರೆಡ್ ಲೈನ್ನ ಮಾಡಿದ್ದಾರೆ. ಇದು ಆಫ್ ವೈಟ್ ಕಲರಲ್ಲಿ ಥ್ರೆಡ್. ಸೊ ಈ ಥರ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬಂದು ಪಿಂಕ್ ಬ್ಲೌಸು. ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿ ಪಿಂಕ್ ಬ್ಲೌಸ್ ಬಂದಿರೋದೇ ಸ್ಯಾರಿಗಳು ಜಾಸ್ತಿ ಇದೆ. ಸೊ
ಸೊ ಪಿಂಕ್ ನನಗಿಷ್ಟ ಆದ್ರೂ ಪಿಂಕ್ ಬ್ಲೌಸೂ ಜಾಸ್ತಿ ಬಂದಿದೆ. ಇದು ಬಂದು ಇದ್ರ ಸ್ಯಾರಿ ಕಲರ್ ಬಂದು ಈ ಥರ ಗೋಲ್ಡನ್ ಸ್ಯಾರಿಗೆ ಪಿಂಕು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಇದು ನಾನು ಸ್ಲೀವಿಗೆ ಏನು ಥ್ರೆಡ್ ಮಾಡಿಸಿಲ್ಲ. ಬಿಕಾಸ್ ಯಾಕೆ ಅಂದರೆ ನನಗಿದು ಈ ಎಲಿಫೆಂಟ್ ಡಿಸೈನ್ ಇದೆಯಲ್ವಾ, ಇದು ಸ್ಯಾರಿನಲ್ಲೇ ಬಂದಿತ್ತು. ಸೊ ಇದನ್ನೇನು ಹೈಲೈಟ್ ಮಾಡೋದು ಬೇಡ, ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಇಲ್ಲಿ ಒಂದು ಪಿಕಾಕ್ದು ಡಿಸೈನ್ ಕೂಡ ಸ್ಯಾರಿನಲ್ಲೇ ಬಂದಿತ್ತು ನೋಡಿ ಈ ಥರ. ನಾನು ಅದಕ್ಕೆ ಅವರಿಗೆ ಇದು ಸ್ಲೀವ್ಗೆ ಮಾತ್ರ ಏನು ಮಾಡೋದು ಬೇಡ, ಸುಮ್ಮನೆ ಏನಕ್ಕೆ ಇದು ಸಿಂಪಲಾಗಿ ಮಾಡಿಕೊಡಿ ಅಂತ ಇದನ್ನು ಥ್ರೆಡ್ ವರ್ಕು ಮತ್ತು ಒಂದೊಂದು ಬೀಟ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಇದು ರೌಂಡ್ ಆಲ್ ಓವರ್ ಬ್ಯಾಕು ಆಮೇಲೆ ಫ್ರಂಟಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ. ಇದು ಸಿಂಪಲ್ ಡಿಸೈನು ಥ್ರೆಡ್ ವರ್ಕಲ್ಲಿ ಗೋಲ್ಡನ್ ಥ್ರೆಡ್ಡು ಮತ್ತು ವೈಟು ಆಫ್ ವೈಟ್ ಥ್ರೆಡ್ಡು. ಸೊ ಇದ್ರ ಸ್ಯಾರಿನೂ ಚೆನ್ನಾಗಿದೆ. ಬಟ್ ಈ ಥರ ಸ್ಲೀವ್ನ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನನಗೆ ಪಿಂಕು ಇಷ್ಟ, ಸೊ ಆದರೂ ಪಿಂಕ್ ಬ್ಲೌಸೂ ಜಾಸ್ತಿ, ಪಿಂಕ್ ಬ್ಲೌಸ್ ಸ್ಯಾರಿಗಳನ್ನೇ ನನಗೆ ಜಾಸ್ತಿ ಸಿಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಓಕೆ, ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು. ನಾವು ಯಾವ ಬ್ಲೌಸ್ ಯಾವುದು ಸ್ಯಾರಿಗೆಲ್ಲ ಇವಾಗೆಲ್ಲ ಅದೇ ಟ್ರೆಂಡು ಜಾಸ್ತಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ತುಂಬ ಜಾಸ್ತಿ ತೋರಿಸ್ಬಿಟ್ರೆ ನಿಮಗೂ ಒಂಥರ ಕನ್ಫ್ಯೂಷನ್ಸ್ ಆಗುತ್ತೆ. ನನ್ನ ಹತ್ರ ಯಾವ್ದು ಚೆನ್ನಾಗಿದೆ, ಇಂಪಾರ್ಟೆಂಟಾಗಿ ಯಾವುದು ಅಂದರೆ ಸ್ವಲ್ಪ ಹೆವಿ ವರ್ಕ್ ಯಾವುದಿದೆ ಅದನ್ನೆಲ್ಲ ನಿಮ್ಮ ಜೊತೆ ತೋರಿಸಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಸಿಂಪಲ್ ವರ್ಕ್ದೆಲ್ಲ ತೋರಿಸ್ತೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಜನ ಮೆಸೇಜ್ ಮಾಡಿದ್ರಿ, ಸಿಸ್ಟರ್ ನಿಮ್ಮ ಹತ್ರ ಇರೋ ಸಿಲ್ಕ್ ಸ್ಯಾರಿ ಬ್ಲೌಸ್ ಡಿಸೈನ್ನ ತೋರಿಸಿ ಅಂತ. ಸೊ ಹಾಗಾಗಿ ಅವರೆಲ್ಲರ ಇದಕ್ಕೋಸ್ಕರ ಮೆಸೇಜಿಗೆ ಗೋಸ್ಕರ ನಾನು ಇದನ್ನು ವಿಡಿಯೋನ ಮಾಡಿದೆ. ನನ್ನ ಹತ್ರ ಏನು ತುಂಬ ಇಷ್ಟಿಷ್ಟೆಲ್ಲ ಇದೆ ಅಂತ ನಾನು ಹೇಳ್ಕೊಳ್ಳಲ್ಲ, ನನ್ನ ಹತ್ರ ಯಾವುದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆದವರು ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.